ಒಂದು ಕತೆ ಹೇಳಲ್ಲ. ಈಗ ಒಂದು ಸುಮಾರು ವರ್ಷಗಳ ಹಿಂದೆ ನನಗೊಂದು ಪರಿಚಯದ ತಾತ ಇತ್ತು. ಆ ತಾತ ನನಗೆ ಈ ಕತೆ ಹೇಳಿದ್ರು. ಆ ಕತೆ ಹೇಳ್ಬೇಕಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ತಾತ ಏನಂದ್ರು ನನಗೆ ಅಂದ್ರೆ, ಈ ಕತೆ ಹೇಳ್ಬೇಕಂದ್ರೆ ನೀನ್ ನಂಬಿದ್ರೆ ನಮ್ಮಮ್ಮ, ಆದ್ರೆ ಬಿಡು, ಬಟ್ ಇದನ್ನ ಆಗಿದ್ದಂತೂ ನಿಜ, ಅದು ನನ್ನ ಕಣ್ಣಾರೆ ನಾನು ನೋಡಿದ್ದೀನಿ ಅಂತ ಹೇಳಿದ್ರು. ಸರಿ ಕೇಳೋಣ ಅಂತ ಹೇಳಿ ಕೇಳಿದೆ. ತಾತ ಸಣ್ಣ ಹುಡುಗ ಆಗಿರುವಾಗ ಅವರು ಹಳ್ಳಿಯಲ್ಲಿ ಇದ್ರು. ಆ ಹಳ್ಳಿಯಲ್ಲಿ ಒಂದು ಬಾವಿ ಇತ್ತು. ಆ ಬಾವಿ ಹತ್ರ ಯಾರು ಹುಡುಗರು ಹೋಗ್ಬಾರ್ದು ಅಂತ ಹೇಳಿ ಒಂದು ಪ್ರತೀತಿ. ಯಾಕೆ ಹುಡುಗರು ಮಾತ್ರ ಹೋಗ್ಬಾರ್ದು ಅನ್ನೋದು ಎಲ್ಲರಿಗೂ ಇದು. ಯಾಕಂದ್ರೆ ಆ ಬಾವಿ ಹತ್ರ ಹೆಣ್ಮಕ್ಳೆಲ್ಲ ಹೋದಾಗ ಯಾರಿಗೂ ಏನು ಆಗ್ತಿರ್ಲಿಲ್ಲ. ಆದ್ರೆ ವಯಸ್ಸು ಹುಡುಗರು ಏನಾದ್ರೂ ಆ ಬಾವಿ ಸುತ್ತ ಹೋದ್ರು ಅಂತಂದ್ರೆ ಏನೋ ಅವ್ರಿಗೆ ಏನು ಅನಿಸುತ್ತೋ ಏನೋ ಬಾವಿ ಒಳಗಡೆ ಬೀಳ್ತಿದ್ರು. ಸೊ ಹಂಗಾಗಿ ಅಲ್ಲಿ ರಿಸ್ಟ್ರಿಕ್ಟೆಡ್ ಪ್ಲೇಸ್ ಅಂತ ಹೇಳಿ ಹೇಳ್ತಿದ್ರು. ಅಲ್ಲಿ ಊರಿನ ಹಿರಿಯರೆಲ್ಲರೂ ವರ್ಷಕ್ಕೆ ಒಬ್ಬರಾದ್ರೂ ಆ ಬಾವಿಗೆ ಬೀಳ್ತಿದ್ರು. ಇನ್ನೊಂದು ಶಾಕಿಂಗ್ ನ್ಯೂಸ್ ಏನು ಅಂತಂದ್ರೆ, ಬಾವಿಗೆ ಬೀಳ್ತಿದ್ರು ಆದ್ರೆ ಬಾಡಿ ಸಿಗ್ತಿರ್ಲಿಲ್ಲ. ಬಾಡಿ ಎಲ್ಲಿಗೆ ಹೋಗ್ತಿತ್ತು ಅನ್ನೋದೊಂದು ಕ್ವಶನ್ ಮಾರ್ಕ್ ಎಲ್ಲರಿಗೂ ಇತ್ತು ಊರಲ್ಲಿ. ಬಾವಿಗೆ ಬಿದ್ದಿದ್ದು ನನ್ನ ಕಣ್ಣಾರೆ ನಾನು ನೋಡಿದೆ, ಆದ್ರೆ ಎಲ್ಲಿ ಹೋಗಿ ಬಗ್ಗೆ ನೋಡ್ತೀನಿ, ಆದ್ರೆ ಅಲ್ಲಿ ಯಾರು ಕಾಣಿಸ್ತಾ ಇಲ್ಲ. ಕಾಪಾಡಿ ಅಂತ ಹೇಳೋರು ಯಾರು ಇರಲಿಲ್ಲ ಬಾವಿ ಒಳಗಡೆ. ಎಲ್ಲಿ ಹೋಯ್ತು, ಬಿದ್ದ ತಕ್ಷಣನೇ ಅವರು ಎಲ್ಲಿಗೆ ಹೋದ್ರು ಅನ್ನೋದು ಎಲ್ಲರೂ ಹಿಂಗೆ ಹೇಳೋದವರೇ ಇದ್ರು. ತಾತನೂ ಸ್ವಲ್ಪ ಈ ಬಿಕೇಮ್ ಎ ಟೀನೇಜ್ ಪರ್ಸನ್. ಫ್ರೆಂಡ್ಸ್ ಗ್ರೂಪ್ ಅಂತ ಇತ್ತು. ಹಿಂಗೆ ಫ್ರೆಂಡ್ಸ್ ಗ್ರೂಪ್ ಇರುವಾಗ ಆ ಫ್ರೆಂಡ್ಸಲ್ಲಿ ಒಬ್ಬರು ಆ ಬಾವಿ ಹತ್ರ ಹೋಗಿದ್ರು. ಹೋಗಿ ಬಾವಿ ಬಿದ್ದು. ಬಿದ್ದಾದ ಮೇಲೆ ಬಾಡಿ ಸಿಕ್ಕಿಲ್ಲ. ಬಿದ್ದಿದಂತೂ ಸುಮಾರು ಜನ ನೋಡಿದ್ದಾರೆ ಅಕ್ಕಪಕ್ಕ. ಅವರೆಲ್ಲ ಬಂದು ಹೇಳಿದ್ರು, ಹುಡುಗ ಬಾವಿಗೆ ಬಿದ್ದಿದ್ದಾನೆ ಅಂತ. ಆಮೇಲೆ ಎಲ್ಲರೂ ಶಾಕ್ ಆಯ್ತು, ಮತ್ತಿನ್ನೊಂದು ಬಾಡಿ ಹೋಯ್ತು ಅಂತ. ಬಟ್ ಫ್ರೆಂಡ್ಸ್ ಏನು ಮಾಡಿದ್ರು, ಇಲ್ಲ ನನ್ನ ಫ್ರೆಂಡ್ ಬಿದ್ದಿದ್ದಾನೆ, ಬಾಡಿ ಸಿಕ್ತಿಲ್ಲ, ಸೊ ನಾವು ಯಾಕೆ ಬಾವಿಗೆ ಇಳಿಬಾರ್ದು, ಸರಿ ಅಂತ ಹೇಳಿ ಅದರಲ್ಲೊಬ್ಬ ಫ್ರೆಂಡು ಬಾಡಿಗೆ ಹಗ್ಗ ಕಟ್ಕೊಂಡು ಬಾವಿಗೆ ಇಳಿದಾಗ ಎಷ್ಟು ಇಳಿದ್ರೂ ಬಾವಿ ನೆಲಾನೇ ಸಿಕ್ತಿಲ್ಲ. ಎಷ್ಟು ಜಾಯಿನ್ ಮಾಡಿದ್ರು ಹಗ್ಗಗಳು ಅಂದ್ರೆ ಅಷ್ಟು ಜಾಯಿನ್ ಮಾಡಿದ್ರು, ಬಟ್ ನೆಲಾನೇ ಸಿಕ್ತಿರ್ಲಿಲ್ಲ. ಲಾಸ್ಟಿಗೆ ಇದು ಲಾಸ್ಟ್ ರೋಪ್ ಇರೋದು, ಇದಾದ್ಮೇಲೆ ಬೇಡ, ಇಟ್ ಇಸ್ ವೆರಿ ಡೇಂಜರಸ್ ಅಂತ ಹೇಳೋದು. ಫೈನ್ ನೋಡೋಣ ಅಂತ ಹೇಳಿ ಲಾಸ್ಟ್ ಒಂದು ರೋಪ್ ಜಾಯಿನ್ ಮಾಡಿ ಕಳ್ಸಿದ್ರು. ಕೆಳಗಡೆ ಹೋದ. ಹಿಂಗೆ ಹೋದ್ಮೇಲೆ ಅಲ್ಲಿ ಕೆಳಗಡೆ ಹೋದ್ಮೇಲೆ ಫುಲ್ ಶಾಕಿಂಗ್. ಏನಪ್ಪ ಅಂದರೆ, ಅಲ್ಲಿ ಕೆಳಗಡೆ ಹೋದಾಗ ಅಲ್ಲಿ ಈ ಕುಡ್ ಬ್ರೀತ್, ಆಕ್ಸಿಜನ್ ಇತ್ತು. ಆ್ಯಂಡ್ ಅಲ್ಲಿ ಯಾರ್ಯಾರ ಬಾವಿ ಒಳಗಡೆ ಬಿದ್ದಿದ್ರು ಅವರೆಲ್ಲ ಅಲ್ಲಿ ಆರಾಮಾಗಿ ಕೂತಿದ್ದಾರೆ. ಜೊತೆಗೆ ಅಲ್ಲಿ ಹೆಣ್ಮಕ್ಳೆಲ್ಲ ಡ್ಯಾನ್ಸ್ ಮಾಡಿಕೊಂಡು ಊಟ ತಿಂಡಿ ಎಲ್ಲ ಕೊಡ್ತಿದ್ದಾರೆ ಅವರಿಗೆ. ಇವರಿಗೆ ಫುಲ್ ಶಾಕ್ ಆಯಿತು. ಏನು ಇದು, ನಾನು ಎಲ್ಲಿ ಬಂದಿದ್ದೀನಿ, ನಾನು ಏನು ನೋಡ್ತಿದ್ದೀನಿ ಅನ್ನೋ ಕ್ವಶನ್ ಮಾರ್ಕಲ್ಲಿದ್ರು ಇವರು. ಆಮೇಲೆ ಹಿಂಗೆ ಅಬ್ಸರ್ವ್ ಮಾಡ್ಕೊಂಡಿದ್ರು. ಅಲ್ಲಿ ಹೆಣ್ಮಕ್ಳೆಲ್ಲ ಅಷ್ಟು ಚೆನ್ನಾಗಿರೋ ಹೆಣ್ಮಕ್ಳಂತೆ. ಇವ್ರಿಗೆ ತುಂಬ ಭಯ ಆಗೋಯ್ತು ದಟ್ ಮೂಮೆಂಟ್. ನಾನು ಎಲ್ಲಿ ಬಂದಿದ್ದೀನಿ, ಇದು ಬಾವಿನೇನಾ ಅಂತ ಫುಲ್ ಶಾಕ್ ಆಗಲಿದ್ದ. ಆಮೇಲೆ ಇಮಿಡಿಯೇಟ್ ಆಗಿ ಹಗ್ಗ ಜಗ್ದ ಮೇಲೆ ಎಳೀರಿ ಅಂತ ಮೇಲೆ ಎಳೆದ್ರು. ಮೇಲೆ ಎಳೆದ್ಮೇಲೆ ಈ ವಾಸ್ ಲೈಕ್ ನೋ ವರ್ಡ್ಸ್ ಟು ಟೆಲ್ ಎನಿಥಿಂಗ್. ಅವರಿಗೆ ಮೇಲೆ ಬಂದ ತಕ್ಷಣ ಹೈ ಫೀವರ್, ಜ್ವರನೇ ಬಂದ್ಬಿಡ್ತು. ಒಂದೆರಡು ದಿನ ರೆಸ್ಟ್ ಮಾಡಿ ಆಮೇಲೆ ಇದ್ದವ್ರಿಗೆಲ್ಲ ಈ ಕತೆ ಹೇಳಿದ್ರು, ಹಿಂಗಾಯ್ತು ಅಂತ. ದಿ ಥಿಂಗ್ ಈಸ್, ಎಲ್ಲರೂ ಏನು ಅನ್ನೋಕೆ ಶುರು ಮಾಡಿದ್ರು ಅಂದರೆ, ಊರಿನ ಜನ ಎಲ್ಲ ಅದು ಬೇರೆ ಯಾರೂ ಅಲ್ಲ, ಮೋಹಿನಿ ಅದು ಅಂತ ಅಂದರು. ಕೆಲವೊಬ್ಬರು ಅಲ್ಲಿ ಬಾವಿ ಒಳಗಡೆ ಇನ್ನೊಂದು ಪ್ರಪಂಚ ಇದೆ ಅಂತ ಹೇಳಿದ್ರು. ಸೊ ಏನಿದ್ದಿರ್ಬೋದು ಆ ಹಾಳಾದ ಬಾವಿಯಲ್ಲಿ? ಮೋಹಿನಿನ ಅಥವಾ ಪ್ರಪಂಚನ? ಏನಿತ್ತು?